ಬನ್ನಿ ಸ್ನೇಹಿತರೆ, ಚೆನ್ನಕೇಶವ ದೇವಸ್ಥಾನವನ್ನು ಈ ಈ ಐತಿಹಾಸಿಕ ದೇವಸ್ಥಾನವನ್ನು ನೋಡೋಣ. ಈಗ ಮುಂದಿನ ಧ್ವನಿಯಾಗಿ ನಮ್ಮ ಸ್ನೇಹಿತರಾದ ನಿಡೋಣಿ ಸರ್ ಅವರ ಧ್ವನಿಯಲ್ಲಿ ಇತಿಹಾಸವನ್ನು ಕೇಳೋಣ. ಬನ್ನಿ. ಚೆನ್ನಾದಿ ಕೇಶನಲ್ಲದ ದೈವವೇತಕೆ, ಸತ್ಯವಂತರ ಸಂಘವಿರಲು ತೀರ್ಥವೇತಕೆ. ಕನಕದಾಸರು, ಪುರಂದರದಾಸರು ಚೆನ್ನ ಆದಿಕೇಶವನ ಬಗ್ಗೆ ವರ್ಣನೆ ಮಾಡ್ತಾರೆ. ಸತ್ಯವಂತರ ಜೊತೆ ಇರಲು ಯಾವ ತೀರ್ಥಕ್ಷೇತ್ರಗಳು ಹೋಗುವ ಅವಶ್ಯಕತೆ ಇಲ್ಲ ಅಂಥೇಳಿ. ಹಾಗಾಗಿ ಚೆನ್ನ ಆದಿಕೇಶವನಲ್ಲದ ಮತ್ತೆ ಯಾವ ದೈವ ಬೇಕು ನಿಮಗೆ ಅಂಥೇಳಿ. ಆ ತಾತ್ಪರ್ಯದಂತೆ ಈ ಚೆನ್ನಕೇಶವ ದೇವಸ್ಥಾನವನ್ನು ಕಣ್ತುಂಬಕ್ಕೆ ಇಡೀ ಪ್ರಪಂಚವೇ ಬೇಲೂರು ಹಳೆಬೀಡು ಕಡೆ ಬರ್ತಾ ಇದೆ. ಕ್ರಿಸ್ತಶಕ 1117ರಲ್ಲಿ ರಾಜ ವಿಷ್ಣುವರ್ಧನ ನಿರ್ಮಿಸಲು ಆರಂಭಿಸಿದ. ಅಲ್ಲಿಂದ 3 ತಲೆಮಾರುವರೆಗೆ ಸುಮಾರು 100 ವರ್ಷಗಳ ಆಚೆ ಎಷ್ಟು ತಾಳ್ಮೆಯಿಂದ ಪೂರ್ಣಗೊಳಿಸಿರಲಿಕ್ಕೆ ಇದೊಂದು ದಾಖಲೆನೇ ಸರಿ. ಹಾಗಾದರೆ ಈ ಬೇಲೂರನ್ನು ನಿರ್ಮಿಸಿದವರು ಯಾರು? ಯಾವ ಶಿಲ್ಪಕಾರ? ಎಷ್ಟು ಜನ ನಿರ್ಮಿಸಿದರು ಅನ್ನೋದು ಸೋಜಿಗದ ವಿಷಯ. ಖ್ಯಾತ ಶಿಲ್ಪಕಾರ ದಾಸೋಜ ಅವರ ಪುತ್ರ ಚಾವಣ್ಣನ ಕೈಚಳಕ ಇಲ್ಲಿ ನೋಡ್ತೀವಿ. ಪ್ರತಿಯೊಬ್ಬ ಶಿಲ್ಪಕಾರನ ತನ್ನ ಜ್ಞಾನವನ್ನು ಇಲ್ಲಿ ತುಂಬಿದ್ದಾನೆ. ಜಗತ್ತೇ ನೋಡಲಿಕ್ಕೆ ಬರಬೇಕು ಹಾಗೆ ಮಾಡಿಬಿಟ್ಟಿದ್ದಾರೆ. ಹೇಗೆ ಬಿಜಾಪುರದ ಪಿಸುಗುಟ್ಟೋಗಿ ಎಲ್ಲರಿಗೆ ಗೋಳ್ಗುಮ್ಮಟವನ್ನು ಕಟ್ಟಿ ಜನತೆಗೆ ಅಚ್ಚರಿ ಮೂಡಿಸಿದರು, ಹೇಗೆ ಕಟ್ಟಿದ್ರು ಅನ್ನೋದು ಇನ್ನೂವರೆಗೆ ವಿಜ್ಞಾನಕ್ಕೆ ಸವಾಲಾಗಿ ನಿಂತು ಹಲವಾರು ಐತಿಹಾಸಿಕ ಪರಂಪರೆ ಸಾರುವ ಐತಿಹಾಸಿಕ ಕಟ್ಟಡಗಳು ಹೇಗಿವೆಯೋ ಹಾಗೆ ಬೇಲೂರಿನ ಹಳೆಬೀಡು, ಬೇಲೂರು ಇವು ಸಾಕ್ಷಿಯಾಗಿ ನಿಂತ್ಕೊಂಡ ಆ ಘಟ್ಟದಲ್ಲಿ ಬಂದಿದೆ. ಯಾಕೆ ಇದನ್ನು ಬೇಲೂರು ಚೆನ್ನಕೇಶವ ದೇವಾಲಯ ನಿರ್ಮಾಣ ಆಯಿತು ಅನ್ನಲಿಕ್ಕೆ ಇದೊಂದು ದೊಡ್ಡ ಇತಿಹಾಸವಿದೆ. ಚೋಳರ ವಿರುದ್ಧದ ವಿಜಯಗಳ ನಂತರ ತಮ್ಮ ರಾಜ್ಯದ ವೈಭವಪೂರಿತವನ್ನು ಕಂಗೊಳಿಸಲಿಕ್ಕೆ ಈ ಥರ ಜಗತ್ತಿಗೆ ಈ ಜಗತ್ತೇ ನೋಡುವ ಹಾಗೆ ಮಾಡಿದ್ರಲ್ಲ, ಎಂಥ ಅದ್ಭುತ ಅಲ್ವೇ? ಬನ್ನಿ ನೋಡೋಣ. ಈ ಚೆನ್ನಕೇಶವ ಬೇಲೂರಿನ ದೇವಾಲಯ ನಿರ್ಮಾಣಕ್ಕೆ ಕೇವಲ 10 ವರ್ಷ ಅಲ್ಲ, 20 ವರ್ಷ ಅಲ್ಲ, 3 ತಲೆಮಾರುವರೆಗಿನಾಯಿತು. ಬರೀ ಒಬ್ಬರೇ ನಿರ್ಮಿಸಿದರ? ಎಷ್ಟು ಶಿಲ್ಪಕಾರರಿದ್ದರು ಅನ್ನೋದು ಇಲ್ಲಿ ಉಲ್ಲೇಖ ಬರುತ್ತೆ. ಕೇವಲ ಜಕಣಾಚಾರ್ಯ ಮಾತ್ರವಲ್ಲ, ಅದು ಅಸಾಧ್ಯವಾದ ಮಾತು. ಅಷ್ಟು ತಾಳ್ಮೆಯಿಂದ 100 ವರ್ಷಗಳ ಕೆತ್ತನೆ ಮಾಡ್ತಾರಂದರೆ ಎಲ್ಲ ಶಿಲ್ಪಕಾರರ ಜ್ಞಾನ ಇಲ್ಲಿ ತುಂಬಿದ್ದಾರೆ. ಬರೀ ಒಬ್ಬರು ಅಲ್ಲ, ಇಬ್ಬರು ಅಲ್ಲ. ಬೇಲೂರು ಹಳೆಬೀಡು ಅಂದರೆ ಜಕಣಾಚಾರ್ಯ ಅಲ್ವೇ ಅಲ್ಲ. ಹಾಗಾದರೆ ಯಾರೆಲ್ಲ ಇದ್ದರು ಅನ್ನೋದು ದೊಡ್ಡ ಸೋಜಿಗದ ವಿಷಯ. ದಾಸೋಜ, ಅವನ ಪುತ್ರ ಚಾವಣ, ಕೇದರೋಜ, ನಾಗೋಜ, ಮಲ್ಲತಮ್ಮ, ಮಾಸಣಿತಮ್ಮ, ಬಮ್ಮೋಜ, ಮಲ್ಲೋಜ, ನಾಡೋಜ, ಸಿದ್ಧೋಜ, ಬೈಕೋಜ, ದೇವೋಜ, ರೇವೋಜ, ಚಿಕ್ಕಹಂಪ, ಮಲ್ಲಣ್ಣ, ಲೋಕೋಜ, ಬಾಚೋಜ, ಸೋವೋಜ, ಹರಿಯೋಜ, ರಾಮೋಜ. ಹಾಗಾದರೆ ಇವರೆಲ್ಲ ಹೆಸರು ನಾವು ಕೇಳೇ ಇಲ್ಲ. ಹೌದು, ನಿಜ. ನೀವೆಲ್ಲ ಬರೀ ದೇವಸ್ಥಾನವನ್ನು ಸುತ್ತುವರೆದು 10 ನಿಮಿಷದಲ್ಲಿ ಹೋದರೆ ಈ ಆಳ ಅಧ್ಯಯನ ಮಾಡೋರಿಗೆ ಮಾತ್ರ ಈ ಹೆಸರುಗಳೆಲ್ಲ ಕಾಣಸಿಗತ್ತೆ. ಹಾಗಾದರೆ ಇವರೆಲ್ಲ ನಾಡೋಜರನ್ನ ಶಾಸನದಲ್ಲಿ ನೋಡ್ತೀವಿ. ದೇವೋಜರನ್ನು ಕೂಡ ಶಿಲ್ಪಕಾರನ ಹೆಸರು ಶಾಸನ ಕೆಳಗಡೆ ನೋಡ್ಲಿಕ್ಕೆ ಸಿಗುತ್ತೆ. ಲೋಕೋಜ,
ಹರಿಯೋಜ ಇವರೆಲ್ಲ ಶಾಸನದಲ್ಲಿ ನಮಗೆ ಸಿಗತ್ತೆ. ಹಾಗಾದರೆ ಈ ಬಳಸಿದಂಥ ಶಿಲ್ಪಗಳಾದರೂ ಯಾವುವು? ಬೇಲೂರಿನ ದೇವಾಲಯ ನಿರ್ಮಾಣಕ್ಕೆ ಬಳಸಿದ ಕಲ್ಲು ಕ್ಲೋರಿಟೆಕ್ ಸಿಸ್ಟ್ ಸೋಪ್ ಸ್ಟೋನ್ ಬಳಸಿದರು. ಕಾರಣ ಏನು? ಒಂದು ಕಲ್ಲುವನ್ನು ಕತ್ತರಿಸುವಾಗ, ಕೆತ್ತನೆ ಮಾಡುವಾಗ, ಒಂದು ಮೂರ್ತಿಯನ್ನು ಆಕಾರ ಮಾಡುವಾಗ ಸಾಫ್ಟ್ ಆಗಿರುತ್ತೆ, ಮೃದುವಾಗಿರುತ್ತೆ. ಯಾವ ಆಕಾರ ಬೇಕಾದರೂ ನಾವು ಕೆತ್ತನೆ ಮಾಡಬಹುದು. ಅದಕ್ಕೆ ಅಲ್ವೇ ಶಿಲಾಬಾಲಿಕೆ, ಕೂದಲು, ಒಡವೆ, ಬೆರಳಿನ ಉಂಗುರ, ಕಾಲಿನ ನೂಪುರ, ಮುಖದ ಭಾವನೆ, ಎಕ್ಸ್ಪ್ರೆಷನ್ ಎಲ್ಲವನ್ನ ಜೀವಂತ ಕಾಣುವಂತೆ ಆಯಿತು. 900 ವರ್ಷಗಳ ಸುದೀರ್ಘ ಇತಿಹಾಸ ಹೊತ್ತುಕೊಂಡು ರಾಮಾಯಣ, ಮಹಾಭಾರತ, 42 ಮದನಿಕೆ, ಆನೆ, ಕುದುರೆ, ಒಂಟಿ ಎಲ್ಲ ಶಿಲಾಬಾಲಿಕೆಯನ್ನು, ರಂಬೆ, ಊರುಶೇರ ಎಲ್ಲ ಕೆತ್ತನೆ ಆಯ್ತಲ್ಲ. ಅದು ಹೇಗೆ? ಸ್ಟೆಪ್ ಬೈ ಸ್ಟೆಪ್, ಒಂದೊಂದು ಹಂತದಲ್ಲಿ ಒಂದೊಂದು ನಾನಾ ವಿಚಿತ್ರ ವಿಭಿನ್ನ ಶೈಲಿಯ ಶಿಲ್ಪಗಳನ್ನು ನೋಡ್ತೀವಿ. ಯಗಚಿ ನದಿಯ ತಟದ ಮೇಲೆ ವೀಲಾಪುರ ಎಂದೇ ಖ್ಯಾತಿ ಪಡೆದಿತ್ತು ಅಂದಿನ ಕಾಲಘಟ್ಟದಲ್ಲಿ. ಸಾವಿರದ 108ರಿಂದ 1152ರವರೆಗೆ ರಾಜ ವಿಷ್ಣುವರ್ಧನ ತನ್ನ ಸಾಮ್ರಾಜ್ಯವನ್ನು ಬಲಿಷ್ಠಗೊಳಿಸ್ತಾನೆ. ಆರ್ಥಿಕವಾಗಿ, ಧಾರ್ಮಿಕವಾಗಿ, ಸಂಸ್ಕೃತಿ ಕಲೆಯನ್ನು ಉಳಿಸಲಿಕ್ಕೆ ಅವನು ಬಹಳಷ್ಟು ಶ್ರಮ ವಹಿಸಿದ್ದು ಇಲ್ಲಿ ನಮಗೆ ಕಂಡುಬರುತ್ತೆ. ಬೇಲೂರು ಹಳೆಬೀಡಿನ ಈ ಶಿಲ್ಪ ಬಲ, ವೇಗ, ಧೈರ್ಯ, ಜ್ಞಾನ, ಧರ್ಮದ ಸಂಕೇತವಾಗಿ ನಿಂತಿದೆ. ಬಲ, ಪರಾಕ್ರಮದ ಸಂಕೇತವಾಗಿ, ಸ್ಪೀಡ್, ವೇಗದ ಒಂದಿಷ್ಟು ಚಲನೆಯನ್ನು ಈ ದೇವಸ್ಥಾನಕ್ಕೆ ಅಳವಡಿಸಿದ್ದಾರೆ. ಧೈರ್ಯವನ್ನು, ಜ್ಞಾನವನ್ನು ಇಲ್ಲಿ ಕಲೀಲಿಕ್ಕೆ, ನೋಡಲಿಕ್ಕೆ ಸಿಗತ್ತೆ. ಧರ್ಮದ ಸಂಕೇತವಾಗಿ ನಿಂತ್ಕೊಂಡಿದೆ. ಚೋಳರದ ವಿರುದ್ಧ ಗೆದ್ದಂಥ ಆ ವಿಜಯೋತ್ಸವ ಅದು ಸವಿನೆನಪವಾಗಿ ಸೂರ್ಯ ಚಂದ್ರರಿರುವವರೆಗೆ ಅಜರಾಮರವಾಗಿರಲಿ, ಶಾಸನೋತ್ತರವಾಗಿರಲಿ, ಇಡೀ ಜಗತ್ತೇ ಬೇಲೂರು ಹಳೆಬೇಡಿ ಕಡೆ ಬರಲಿ ಅನ್ನುವಂಥ ಆ ಮನಸ್ಥಿತಿ, ಅವರ ಕಲ್ಪನೆ, ಅವರ ಶ್ರಮ, ಅವರ ತಾಳ್ಮೆಗೆ ನಾವು ಒಂದು ಕೋಟಿ ನಮಸ್ಕಾರ ಹೇಳಿದರೂ ಸಾಲದು. ಕೇವಲ ಕಾಲಘಟ್ಟ ಅಂದರೆ ಟೈಮ್ ಗೊತ್ತಾಯಿತು, ಯಾವ ಶತಮಾನದಲ್ಲಿ ನಿರ್ಮಾಣ ಆಯಿತು, ಆಗ್ತಾಯಿತ್ತು, ಎಲ್ಲಿವರೆಗೆ ಆಯಿತು ಅನ್ನೋದು. ಹಾಗಾದರೆ ರಾಜಶಿಲ್ಪರು ಯಾರು, ರಾಜ ಯಾರು ಎಲ್ಲವೂ ಗೊತ್ತಾಯಿತು. ಬಟ್ ಆದರೆ ದ $1 ಮಿಲಿಯನ್ ಪ್ರಶ್ನೆ ಹುಟ್ಟುವುದೇ ಇಲ್ಲೇ. ಯಕ್ಷ ಪ್ರಶ್ನೆಗಳು ಹುಟ್ಟುತ್ತೆ, ಕುತೂಹಲ ಬರುತ್ತೆ. ಹೀಗೂ ಉಂಟೆ, ಕುತೂಹಲ ಕೆರಳಿಸ್ತಾ ಇದೆ. ಹೀಗಾಗಿ ಜಗತ್ತಿನಾದಂಥ ಶಿಲ್ಪಕಾರರನ್ನ, ಪ್ರವಾಸಿಗರನ್ನ, ಇತಿಹಾಸಕಾರರನ್ನ ಹುಡುಕಿಕೊಂಡು ಇತ್ತ ಬೇಲೂರು ಹಾಸನದತ್ತ ಕೈ ಬೀಸಿ ಕರೀತೆ, ಬನ್ನಿ ಅಧ್ಯಯನಕ್ಕೆ ಅಂತೇಳಿ. ಹೇಗೆ ನಿರ್ಮಿಸಿದರು? ಹೌ ಟು ಬಿಲ್ಟ್? ಯಾವ ಯಂತ್ರಗಳನ್ನು ಬಳಸಿದರು? ಯಾಕೆ, ಹೇಗೆ ನಿರ್ಮಿಸಿದರು? ಯಾವ ದಾಖಲೆ ಸಿಗ್ತಾ ಇಲ್ಲ. ತಳಪಾಯ ಎಲ್ಲವೂ ಮೇಲ್ನೋಟಕ್ಕೆ ನಮಗೆ ಕಂಡ್ರೆ ನಕ್ಷತ್ರ ಆಕಾರ. ಇದು ಹೊಯ್ಸಳ ಶೈಲಿ. ಹೊಯ್ಸಳರ ಶೈಲಿ ನೋಡಿದಾಗ ಹೊರಗಡೆ ಮತ್ತು ಒಳಗಡೆ ಕೂಡ ಅತಿ ಸೂಕ್ಷ್ಮ ಕೆತ್ತನೆ ಹೊಯ್ಸಳರ ಶೈಲಿಯಾಗಿತ್ತು. ಚಾಲುಕ್ಯರ ಶೈಲಿ ಕೇವಲ ಒಳಗಡೆ ಇರುವಂಥ ದೇವಾಲಯದ ಮತ್ತು ಪಾಣಿಪೀಠ, ಬಾಗಿಲವಾಡ ಇವೆಲ್ಲ
ಅತಿ ಸೂಕ್ಷ್ಮಕ್ಕಿಂತ ಕಂಬಗಳಿಗೆ ಯಾವುದೇ ಕೆತ್ತನೆಗಳನ್ನು ಬಹಳ ನಾಜೂಕಾಗಿ ಮಾಡದಿದ್ದರೂ ಕೂಡ ಗಂಭೀರತೆ ಇತ್ತು. ಆದರೆ ಹೊಯ್ಸಳರ ಶೈಲಿ ಅತಿ ಸೂಕ್ಷ್ಮ ಹಲವಾರು ವಿಭಿನ್ನ ವಿಶಿಷ್ಟ ರೀತಿಯ ಕೆತ್ತನೆಗಳನ್ನು ಒಂದೇ ದೇವಸ್ಥಾನಕ್ಕೆ ಅಳವಡಿಸಿದ್ದು ಈ ಸಾಕ್ಷಿ ಆಗತ್ತೆ. ಹೀಗಾಗಿ ಇದಕ್ಕೆ ಹೊಯ್ಸಳ ಶೈಲಿ ಎಂದೇ ಕರೀತಾರೆ. ವಿಜ್ಞಾನ ಲೋಕಕ್ಕೂ ಸವಾಲಾಗಿ ನಿಂತಿದೆ. ಟೆಕ್ನಾಲಜಿ ಬೆಳೆದಂತೆ ಬಟ್ ನಮ್ಮದು ನೋ ಗ್ಯಾರಂಟಿ. 100 ವರ್ಷ ಬಾಳಿಕೆ ಬರದಷ್ಟು ನಮ್ಮ ತಂತ್ರಜ್ಞಾನ, ನಮ್ಮ ಜ್ಞಾನ, ನಮ್ಮ ಇಂಜಿನಿಯರಿಂಗ್. ಯಾರು ಬುದ್ಧಿವಂತರು ಇದರಲ್ಲಿ? ಅವರ ಸುಮಾರು 900 ವರ್ಷಗಳಿಂದ ಮಳೆ, ಚಳಿಗೆ, ಗಾಳಿಗೆ, ದಾಳಿಗೆ ಹೆದರದೆ ಅಷ್ಟು ಹೊಳಪಾಗಿ ನಿಂತಿದೆ ಅಂದರೆ ಅವರು ಬಳಸಿದಂಥ ಕಲ್ಲುಗಳು, ಅವರ ಆಯ್ಕೆ ಮಾಡೋ ವಿಧಾನ, ಹೇಗಿರಬಹುದು ಅವರ ಜ್ಞಾನ. ನಾವು ಇಂದು ಬಳಸುವ ಕಬ್ಬಿಣ, ಗಾರೆ, ಕಲ್ಲು ಅವು ಎಲ್ಲ ಮಸುಕಾಗಿ ಹೋಗುತ್ತಿವೆ. ನಕ್ಷತ್ರಾಕಾರದ ತಳಪಾಯ, ಸುಭದ್ರ ಅಡಿಪಾಯ, ಕೆಳಗಡೆ ಮಾಡುವ ಸುರಂಗ ಮಾರ್ಗಗಳು, ರಹಸ್ಯ ಮಾರ್ಗಗಳು, ಆಗಾರೆ, ನೀರಿನ ಮೂಲ ಹೇಗೆ ಪತ್ತೆ ಹಚ್ಚಿದರೂ ಇಲ್ಲಿವರೆಗೂ ಆ ತಂತ್ರಜ್ಞಾನ ಯಾರಿಗೂ ಕಾಣ್ತಾ ಇಲ್ಲ. ಅದೊಂದು ಕುತೂಹಲವಾಗಿ ಯಕ್ಷ ಪ್ರಶ್ನೆಯಾಗಿ ಇಂದಿಗೂ ನಿಂತ್ಕೊಂಡ್ಬಿಟ್ಟಿದೆ. ಅವರು ಅಷ್ಟು ಹೊಳಪವುಳ್ಳ ಕಂಬಗಳನ್ನು ಕೆತ್ತನೆ ಮಾಡಿದಾದರೂ ಆ ಯಂತ್ರ, ಲೇತ್ ಮಷೀನು ಅವರ ಬಳಿ ಇತ್ತ? ಅಥವಾ ಅಷ್ಟು ನುಣುಪಾಗಿ ಮಾಡುವಂಥ ಯಂತ್ರಗಳು, ಉಪಕರಣಗಳು ಎಲ್ಲಿ ಇದ್ದವು? ಆ ದಾಖಲೆ ನಮಗೆ ಸಿಗ್ತಾ ಇಲ್ಲ. ಯಾಕೆ ಅನ್ನೋದು ನಮಗೂ ಇಲ್ಲಿವರೆಗೂ ಅದು ಅರಿಯದ ವಿಷಯ ಆಗಿದೆ. ಎಲ್ಲ ವಿಜ್ಞಾನ ಮುಂದುವರೆದು ಕಾರ್ಬನ್ ಡೇಟಿಂಗ್ ಮಾಡಿದರೆ ಗೊತ್ತಾಗತ್ತೆ ಎಷ್ಟು ಹಳೆಯದನ್ನೋದು. ಆದರೆ ಇದನ್ನು ಬಳಸಿ ಮಾಡಿದಂಥ ಉಪಕರಣಗಳು, ಇಕ್ವಿಪ್ಮೆಂಟ್ಗಳು ಯಾವ ಇದ್ದವು, ಹೇಗೆ ಮಾಡಿದರು, ಹೇಗೆ ಇಟ್ಟರು, ಇಷ್ಟೆಲ್ಲ ತಂತ್ರಜ್ಞಾನನ ಹೇಗೆ ಅಳವಡಿಸೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಯಕ್ಷ ಪ್ರಶ್ನೆಯಾಗಿ ನಿಂತ್ಕೊಂಡು ಬಿಟ್ಟಿದೆ. ದೈವಿ ಶಕ್ತಿನ ಅಲ್ಲ, ಹೌದು, ಸರಿ, ತಪ್ಪು ಯಾವ ಊಹೆಗೆ ನಿಲುಕದಂತೆ ಬೇಲೂರು ಮೂಕ ಸಾಕ್ಷಿಯಾಗಿ ನಿಂತ್ಕೊಂಡಿದೆ. ಹಾಸನ ಜಿಲ್ಲೆಗೆ ಲಕ್ಷಾಂತರ ಜನ ವಿದೇಶಿಗರೆಲ್ಲ ನೋಡಿ ಮೂಕ ವಿಸ್ಮಯರಾಗಿ ಹೋಗ್ತಾ ಇದ್ದಾರೆ. ಅಲ್ಲಿನ ಗರುಡ ಕಂಬಗಳು ವಿಜಯದ ಸಂಕೇತವಾಗಿ ಯಾವುದೇ ಆಧಾರ ಇಲ್ಲದೆ ನಿಂತ್ಕೊಂಡಿವೆ. ಹಲವಾರು ನೋಡ್ತೀವಿ. ದೇವಾಲಯನ ಪ್ರದಕ್ಷಿಣಾಪಥವಾಗಿ ಸುತ್ತಿದಾಗ ಕೆಳಗಡೆ ಆನೆಯ ಒಂದಿಷ್ಟು ವಿವಿಧ ರೂಪಗಳನ್ನು ನೋಡ್ತೀವಿ, ಗಜಪಡೆಗಳನ್ನು ನೋಡ್ತೀವಿ. ಇನ್ನೊಂದು ಮುಖ್ಯ ಸಾಕ್ಷಿಯಾಗಿ ರಾಮಾಯಣ, ಮಹಾಭಾರತ ಯುದ್ಧಗಳನ್ನು, ಆ ತಂತ್ರಗಳನ್ನು, ಯುದ್ಧದ ಸನ್ನಿವೇಶಗಳನ್ನು ಕಣ್ಣಿಗೆ ಕಟ್ಟುವಂತೆ ಜೀವಂತ ಸಾಕ್ಷಿಯಾಗಿ ನಿಂತ್ಕೊಂಡ್ಬಿಟ್ಟಿದೆ. ಅದುವೇ ನಮಗೆ ದಾಖಲೆ. ಮಹಾಭಾರತ ಆಗಿದೆಯಾ ಇಲ್ಲವೋ ಅನ್ನಲಿಕ್ಕೆ ಬೇಲೂರನ್ನು ನಾವು ನೋಡಿದಾಗ ಅರ್ಥ ಆಗತ್ತೆ. ಭೀಮನ ಗದಾಯುದ್ಧ, ಶೌರ್ಯ ಪರಾಕ್ರಮ, ರಥಗಳು, ಕಂಬಗಳು, ಶಿಲಾಬಾಲಿಕೆಯರು ಎಲ್ಲವನ್ನ ನೋಡ್ಲಿಕ್ಕೆ ಸಿಗತ್ತೆ. ರಂಬೆಯ ಊರುಷಿ ಅವರ ಸೌಂದರ್ಯ ಮೀಮಾಂಸೆಗಳನ್ನು ನೋಡಲಿಕ್ಕೆ, ಕಣ್ಣು ತುಂಬಿಕೊಳ್ಳಿಕ್ಕೆ ನೀವು ಕೂಡ ಬರಬಹುದು. ಇಂದಿಗೂ ಕೂಡ ದಂತಕತೆ, ಹಲವಾರು ಜನರ ನುಡಿಗಳನ್ನು ನಾವು ಕೇಳ್ತಾ ಇರ್ತೀವಿ. ಬಾಯಿಂದ ಬಾಯಿಗೆ ಬಂದಂಥ ದಂತಕಥೆಗಳು ಕೂಡ ಹರಿದಾಡ್ತವೆ. ಬೇಲೂರಿನ ಕೆಳಗಡೆ ಈ ನಕ್ಷತ್ರದ ತಳಪಾಯದಲ್ಲಿ ಇನ್ನೊಂದು ಮಂದಿರ ಇದೆ ಅಂಥೇಳಿ ಜನರ ದಂತಕಥೆಗಳು ಕೇಳಿ ಬರ್ತಾ ಇದೆ. ಇಲ್ಲಿ ಸುರಂಗ ಮಾರ್ಗಗಳು ಇವೆ ಅಂಥೇಳಿ ಹಲವಾರ ಮಾತುಗಳು ಕೇಳಿ ಬರುತ್ತೆ. ಅದು ನೈಜ ಅಲ್ವೇ ಅಲ್ಲ ಅನ್ಲಿಕ್ಕೂ ಬರಲ್ಲ, ಅಥವಾ ಸುಳ್ಳು ಅನ್ಲಿಕ್ಕೂ ಕೂಡ ಬರಲ್ಲ. ಯಾಕೆ ದಂತಕಥೆಗಳು ಊಹೆಗೆ ನಿಲುಕದು, ಯಾರು ಕಂಡುಹಿಡಿಯಲಿಕ್ಕೆ ಆಗದು. ಹೀಗಾಗಿ ಜಗತ್ತಿಗೆ
ಇದೊಂದು ವಿಸ್ಮಯಕಾರಿಯಾಗಿ ನಿಂತ್ಕೊಂಡಂಥ ಬೇಲೂರು ಹಳೆಬೀಡು ಚೆನ್ನಕೇಶವ ದೇವಸ್ಥಾನ. ಹಿಂದಿನ ಕಾಲಘಟ್ಟದಲ್ಲಿ ಒಂದೊಂದು ದೇವಾಲಯಕ್ಕೆ ಒಂದೊಂದು ತರಹದ ವಿಭಿನ್ನ ಕಲ್ಲುಗಳನ್ನು ಬಳಸ್ತಾ ಇದ್ರು. ಸೋಪ್ ಸ್ಟೋನ್ ಇಲ್ಲನ್ನು ಅತಿ ಹೆಚ್ಚು ಬಳಕೆ ಮಾಡಿದ್ದು ಸೋಪ್ ಸ್ಟೋನ್, ಕ್ಲೋರಿಟೆಕ್ ಸಿಸ್ಟ್ ಅಂತ ಕರಿತೀವಿ. ಸೋಪ್ ಸ್ಟೋನ್ ಬಳಸಿದ್ದು ಇಲ್ಲಿ ವಿಶೇಷ. ಅಗ್ನಿಶಿಲೆ, ಹಾಗೆ ಡೆಕ್ಕನ್ ಟ್ರಾಪ್ ಅಂತ ಕರಿತೀವಿ. ಹಲವಾರು ಶೈಲಿಯ ನೋಡ್ತೀವಿ. ಬಸಾಲ್ಟ್ ಕಲ್ಲುಗಳನ್ನು ಬಳಸಿದ್ದು ಬಿಜಾಪುರದ ಆದಿಲ್ ಶಹಾನ ಈಗಾಗಲೇ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ. ಅಲ್ಲಿ ಕೂಡ ನಾನು ತೋರಿಸ್ತಿದ್ದೀನಿ. ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಕೊಂಡು ಬಂದರೆ ನಿಮಗೆಲ್ಲ ಕಣ್ಣಿಗೆ ಕಟ್ಟುವಂತೆ ಅಲ್ಲಿನ ಇತಿಹಾಸ ಪುಟಗಳನ್ನು ಹೆಕ್ಕಿ ಹೆಕ್ಕಿ ತರುತ್ತಾ ಇದ್ದೀನಿ. ದಂತಕಥೆಗಳಿಗೂ ಅವುಗಳನ್ನು ನಾವು ಐತಿಹ್ಯ ಅಂತ ಕರಿತೀವಿ. ಒಬ್ಬರ ಬಾಯಿಯಿಂದ ಒಬ್ಬರ ಕೇಳದೆ ಐತಿಹ್ಯಗಳು. ಸುರಂಗ ಮಾರ್ಗ ಇರಬಹುದಾ, ಅಥವಾ ಇನ್ನೂ ಒಂದು ಕೆಳಗೆ ದೇವಸ್ಥಾನ ಇರಬಹುದಾ ಅನ್ನುವುದು ಇನ್ನೂ ಕೂಡ ಕುತೂಹಲಕಾರಿಯಾಗಿದೆ. ಅದನ್ನು ನೀವು ಕೂಡ ಕಣ್ತುಂಬಿಕೊಳ್ಳಿಕ್ಕೆ ಬನ್ನಿ. ಮತ್ತೊಂದು ಕಂತಿನ ಮತ್ತೊಂದು ದೇವಸ್ಥಾನದ ಸಂಪೂರ್ಣ ಮಾಹಿತಿಯೊಂದಿಗೆ ನಾನು ಬರ್ತೀನಿ. ನಾನು ನಿಮ್ಮ ಅಣ್ಣಪ್ಪ ಆಚಾರ್. ನಮಸ್ಕಾರಗಳು. ಮತ್ತೆ ಸಿಗುತ್ತೆ.